ಅನ್ನೆಸರಾಗಿ ರೆಂಟ್ ಕಟ್ಟೋದು ಬೇಡ ಅಂತ ಅವರು ಹೇಳಿದ್ರು. ಓಕೆ, ನಮ್ಮ ಪ್ರೊಡ್ಯೂಸರ್ ಹೇಳಿದ್ಮೇಲೆ ನಾವು ಮತ್ತೆ ಇದು ಮಾಡೋದು ಬೇಡ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಆಫೀಸ್ನ ಖಾಲಿ ಮಾಡೋಕ್ಕೆ ಹೋದೆ. ಯಾಕಂದರೆ ನನಗೂ ಒಂದು ಫ್ಯಾಮ್ಲಿ ಇದೆ, ನಾನು ರೆಂಟ್ ಕಟ್ತಾಯಿದ್ದೀನಿ, ಒಂದಿಬ್ಬರು ಮಕ್ಕಳಿದ್ದಾರೆ, ಒಬ್ಬ ಸ್ಕೂಲ್ಗೆ ಹೋಗ್ತಿದ್ದಾನೆ, ಇನ್ನೊಂದು 1 ವರ್ಷದ ಮಗ. ಸೊ ಈಗಿರೋವಾಗ ನಾನು ಕೈಯಿಂದ ರೆಂಟ್ ಕಟ್ಟಿ ಇಲ್ಲಿ ಆಫೀಸ್ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ದಂಗೆ ಖಾಲಿ ಮಾಡೋಕ್ಕಂತ ಹೋದೋ. ಆಫೀಸ್ನ ಖಾಲಿ ಮಾಡುವಾಗ ಆ ಮನೆಯ ಓನರು ಪೇಂಟಿಂಗ್ ಅಂದ್ಬಿಟ್ಟು 10,500 ರೂಪಾಯಿ ಇಟ್ಕೊಂಡ್ರು. ಮತ್ತು 2 ತಿಂಗಳದು ಎಕ್ಸ್ಟ್ರಾ ರೆಂಟ್ ಇಸ್ಕೊಂಡ್ರು. ನಮ್ಮ ಪ್ರೊಡ್ಯೂಸರ್ ಕೊಟ್ಟಂತಹ ಹಣದಲ್ಲಿ ನನಗೆ ಸಿಕ್ಕಿದ್ದು ಮಿಕ್ಕಿದ್ದು ನಮ್ಮ ಥರ ಬರೀ 3,000 ರೂಪಾಯಿ. ಅದನ್ನು ವಿಡಿಯೋ ಮಾಡೋದಕ್ಕೆ ಎಷ್ಟು ತಾಳ್ಮೆ ಬೇಕು, ಎಷ್ಟು ಡೆಡಿಕೇಶನ್ ಬೇಕು ಅಂತ ಕೂಡ ಅದನ್ನು ಕೂಡ ವರ್ಕ್ ಮಾಡಿದಂಥ ಒಂದಷ್ಟು ಗ್ಲಿಪ್ಸ್ಗಳನ್ನ ಅದನ್ನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಕನ್ನಡದ ಅಣ್ಣ ತಮ್ಮಂದರಿಗೆ ನಮಸ್ತೆ. ನಾನು ಮೌನೇಶ್ ಕೃಷ್ಣ ಅಂತ. ನನ್ನ ಪರಿಚಯ ಜೊತೆಗೆ PN ಕಂಟೆಂಟ್ AI ಸ್ಟೋರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡಿಗರನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ. ನಾನು 2013ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀನಿ. ಒಂದು ಸಣ್ಣ ಕಹಿ ಘಟನೆ ಹೇಳ್ತೀನಿ, ಸಿಹಿ ಘಟನೆ ಕೂಡ ಹೇಳ್ತೀನಿ. ತುಂಬ ಡೈರೆಕ್ಟರ್ಗಳ ಜೊತೆ ತುಂಬ ಕಲ್ತಿದ್ದೀನಿ, ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ, ತುಂಬ ಕೋಡೇರ್ಗಳ ಜೊತೆ ಅವರಲ್ಲಿ ಕಲಿಸ್ಕೊಟ್ಟಂತಹ ಸ್ಕಿಲ್ನ ನಾನು ಕಲ್ತಿದ್ದೀನಿ. ಸೊ ಈ ಕಲಿತಂತಹ ಸ್ಕಿಲ್ನ, ನನ್ನಲ್ಲಿರುವಂಥ ಒಂದಷ್ಟು ಐಡಿಯಾಗಳನ್ನ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ದೆ. ಇಷ್ಟು ವರ್ಷ ಕಲಿತಂತಹ ಅನುಭವನ ನಾವು ಒಂದು ಸಿನಿಮಾ ಮಾಡೋಣ ಅಂತ, ಡೈರೆಕ್ಷನ್ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟು ಒಂದಷ್ಟು ತುಂಬ ಪ್ರೊಡ್ಯೂಸರ್ಗಳನ್ನ ಭೇಟಿಯಾಗಿದ್ದು ಆಯಿತು, ಅವರು ಇವತ್ತು ನಾಳೆ ಅಂದಿದ್ದು ಆಯಿತು. ಕೊನೆಯದಾಗಿ ಒಂದು 2 ಸಿನಿಮಾ ಮಾಡಿದಂತಹ ಒಬ್ಬ ಪ್ರೊಡ್ಯೂಸರು ಸಿಕ್ಕರು, ಕತೆ ಕೂಡ ಓಕೆ ಆಯಿತು. ಅವ್ರ ಇಮ್ಯಾಜಿನೇಷನ್ ತಕ್ಕಂತೆ ಒಂದಷ್ಟು ಚೇಂಜಸ್ ಕೂಡ ಮಾಡಿಕೊಂಡು ಈ ಕತೆಗೆ 2 ಹೀರೋಯಿನ್ ಇದ್ದರು. ಒಬ್ಬ ಹೀರೋಯಿನ್ ಅಂತೂ ತುಂಬ ಡೆಡಿಕೇಟೆಡ್ ಆಗಿ, ಆನೆಸ್ಟಾಗಿ, ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿ ಸತತವಾಗಿ ತುಂಬ ಕೆಲಸ ಮಾಡಲು. ಮತ್ತು 2ನೇ ಹೀರೋಯಿನ್ನ ಬಾಂಬೆಗೆ ಹೋಗಿ, ಅಂದರೆ ಅವರು ಒಂದು ಸೂಪರ್ ಹಿಟ್ ಆದಂತಹ ಸಿನಿಮಾ ಹೀರೋಯಿನ್ನ ಹೋಗಿ ಭೇಟಿಯಾಗಿ ಕತೆ ಕೂಡ ಒಪ್ಪಿಸಿ ಓಕೆ ಮಾಡಿಸ್ಕೊಂಡು ಬಂದು ಎಲ್ಲ ಆಗಿತ್ತು. ಮತ್ತು ಈ ಕತೆಗೆ ಹೀರೋ ಕೂಡ ಓಕೆ ಮಾಡಿಕೊಂಡು ಅಡ್ವಾನ್ಸ್ ಕೂಡ ಕೊಟ್ಟಿದ್ದು. ಅವರು ಬಿಗ್ ಬಾಸಲ್ಲಿ ಇದ್ದಂತಹ ವ್ಯಕ್ತಿ, ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಮತ್ತು ಈ ಕತೆಗೆ ಪೋಷಕರು ಕೂಡ ಸೆಲೆಕ್ಟ್ ಆಗಿ ಅವ್ರಿಗೂ ಕೂಡ ಅಡ್ವಾನ್ಸ್ ಎಲ್ಲ ನಮ್ಮ ಪ್ರೊಡ್ಯೂಸರ್ ಕೊಟ್ಟಿದ್ದರು. ತುಂಬ ಪಾಸಿಟಿವ್ ಆಗಿ ನಡೀತಿತ್ತು. ಆಫೀಸ್ ಕೂಡ ಮಾಡಿಕೊಟ್ರು, ಒಳ್ಳೆ ಫರ್ನಿಚರ್ಸ್ ಕೂಡ ಮಾಡಿಕೊಟ್ರು. ಸೊ ಈಗಿರೋವಾಗ ನಮ್ಮ ಪ್ರೊಡ್ಯೂಸರ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಈ ಕಾರಣದಿಂದ ಅವರು ಸ್ವಲ್ಪ ದಿನ ಆಫೀಸನ್ನು ಖಾಲಿ ಮಾಡೋಣ, ಅನ್ನೆಸರಾಗಿ ರೆಂಟ್ ಕಟ್ಟೋದು ಬೇಡ ಅಂತ ಅವರು ಹೇಳಿದ್ರು. ಓಕೆ, ನಮ್ಮ ಪ್ರೊಡ್ಯೂಸರ್ ಹೇಳಿದ್ಮೇಲೆ ನಾವು ಮತ್ತೆ ಇದು ಮಾಡೋದು ಬೇಡ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಆಫೀಸ್ನ ಖಾಲಿ ಮಾಡೋಕ್ಕೆ ಹೋದೆ. ಯಾಕಂದರೆ ನನಗೂ ಒಂದು ಫ್ಯಾಮ್ಲಿ ಇದೆ, ನಾನು ರೆಂಟ್ ಕಟ್ತಾಯಿದ್ದೀನಿ, ಒಂದಿಬ್ಬರು ಮಕ್ಕಳಿದ್ದಾರೆ, ಒಬ್ಬ ಸ್ಕೂಲ್ಗೆ ಹೋಗ್ತಿದ್ದಾನೆ, ಇನ್ನೊಂದು 1 ವರ್ಷದ ಮಗ. ಸೊ ಈಗಿರೋವಾಗ ನಾನು ಕೈಯಿಂದ ರೆಂಟ್ ಕಟ್ಟಿ ಇಲ್ಲಿ ಆಫೀಸ್ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ದಂಗೆ ಖಾಲಿ ಮಾಡೋಕ್ಕಂತ ಹೋದೋ. ಆಫೀಸ್ನ ಖಾಲಿ ಮಾಡುವಾಗ ಆ ಮನೆಯ ಓನರು ಪೇಂಟಿಂಗ್ ಅಂದ್ಬಿಟ್ಟು 10,500 ರೂಪಾಯಿ ಇಟ್ಕೊಂಡ್ರು. ಮತ್ತು 2 ತಿಂಗಳದು ಎಕ್ಸ್ಟ್ರಾ ರೆಂಟ್ ಇಸ್ಕೊಂಡ್ರು. ನಮ್ಮ ಪ್ರೊಡ್ಯೂಸರ್ ಕೊಟ್ಟಂತಹ ಹಣದಲ್ಲಿ ನನಗೆ ಸಿಕ್ಕಿದ್ದು ಮಿಕ್ಕಿದ್ದು ನಮ್ಮ ಥರ ಬರೀ 3,000 ರೂಪಾಯಿ ಮಿಕ್ತು. ಓಕೆ, ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ನಾಗರಬಾಲಿದ್ದಂಥ ಆಫೀಸ್ನ ಖಾಲಿ ಮಾಡಿ ಪೋರ್ಟ್ರನ್ನ ಬುಕ್ ಮಾಡ್ಕೊಂಡು ಒಂದು ಟಾಟಾ ಎಸಿಲಿ ಐಟಮ್ನೆಲ್ಲ ತುಂಬಿಕೊಂಡು ಲಗ್ಗೇರಲ್ಲಿ ಮಾಡಿದಂತಹ ನನ್ನ ಮನೆಗೆ 1 BHK ಮನೆಗೆ ತಂದು ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟಿದ್ವಿ. ಅದೊಂದು ಸಣ್ಣ ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ನಾನು ಈ ಮೂಲಕ ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಹೇಳೋದೇನೆಂದರೆ, ನನ್ನಂತಹ ಪ್ರತಿಭೆಗಳು ಕನ್ನಡ ಇಂಡಸ್ಟ್ರಿಯಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ, ತಮಿಳು ಇಂಡಸ್ಟ್ರಿಯಲ್ಲಿ, ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಇದ್ದಾರೆ, ಕಷ್ಟಪಡ್ತಿದ್ದಾರೆ. ಇದಿದ್ದರೆ ಸಾಲದು, ಹಣ ಬೇಕು, ಪ್ರೊಡ್ಯೂಸರ್ ಬೇಕು, ಏನೇ ಇದ್ದರೂ ಕೂಡ. ಸೊ ಆ ಪ್ರೊಡ್ಯೂಸರ್ ಸಿಗೋರಿಗೂ ತುಂಬ ಕಷ್ಟ ಇದೆ. ದಯವಿಟ್ಟು ನಮ್ಮ ಕನ್ನಡಿಗರು ನಮ್ಮಂತಹ ಸಣ್ಣ ಪುಟ್ಟ ಪ್ರತಿಭೆಗಳನ್ನ ಸಹಕರಿಸಿ, ಬೆಂಬಲಿಸಿ. ನನ್ನಲ್ಲಿರುವ ಒಂದು ಸಣ್ಣ ಕತೆಗಳನ್ನು AI ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ತರೋದಕ್ಕೆ ನನ್ನ ಪ್ರಯತ್ನ ಪಡ್ತಿದ್ದೀನಿ. ಅದನ್ನು AI ವಿಡಿಯೋ ಮಾಡೋದಕ್ಕೆ ಎಷ್ಟು ತಾಳ್ಮೆ ಬೇಕು, ಎಷ್ಟು ಡೆಡಿಕೇಶನ್ ಬೇಕು ಅಂತ ಕೂಡ ಅದನ್ನು ಕೂಡ ವರ್ಕ್ ಮಾಡಿದಂಥ ಒಂದಷ್ಟು ಗ್ಲಿಪ್ಸ್ಗಳನ್ನ ಅದನ್ನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದಷ್ಟು ಕೆಲಸಗಳು ನಡೀತಿದೆ. ದಯವಿಟ್ಟು
PN ಕಂಟೆಂಟ್ AI ಸ್ಟೋರೀಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಕನ್ನಡಿಗರನ್ನು ಬೆಳೆಸಿ. ಥ್ಯಾಂಕ್ ಯು, ಲವ್ ಯು. ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಮಾಡಿದಂತಹ AI ವಿಡಿಯೋಗಳು ಬರ್ತಾ ಇರ್ತವೆ. ದಯವಿಟ್ಟು ನೋಡಿ ಸಹಕರಿಸಿ. ಮತ್ತು ಅದರಲ್ಲಿ ಮೇಕಿಂಗಲ್ಲಿ ಇದೆಯಲ್ಲ, ಡೈರೆಕ್ಷನ್ ಸಿನಿಮಾ ಥರನೇ AI ವಿಡಿಯೋ ಮಾಡೋದು ತುಂಬ ಟೈಮ್ ಬೇಕು, ತುಂಬ ಟೈಮ್ ಸ್ಕಿಲ್ ಆಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅದನ್ನು ಕೂಡ ಒಂದು ಸಣ್ಣ ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ದಯವಿಟ್ಟು ಸಹಕರಿಸಿ, ಬೆಂಬಲಿಸಿ, ಬೆಳೆಸಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಥ್ಯಾಂಕ್ ಯು.